ಅಲ್ಲೇ ಹಿಂದೆ ಕೂರ್ಸ್ಕೊ ಓಡಾಡ್ಸ್ತಾ ಇದೆಯಲ್ಲ ಅವನ್ ತಾನೇ ಐತೆ ಕಾಸು ಕೇಳ. ಅಲ್ಲ ಬೆಳಗ್ಗೆ ಫೋನ್ ಔಟ್ 1,80,000 ಅಂತ ನಾಚಿಕೆ ಆಗಲ್ಲ ನಿಂಗೆ? ಎಂತ ಮನೆ ಕಟ್ಸ್ತವ್ರೆ. ನಮ್ಗಂತೂ ಸಾಲಾಗಿಲ್ಲ ಇದ್ರೆ ಕೊಡಿ, ಒಂಚೂರು ಸಾಲ ತೀರ್ಸ್ಕೊತೀವಿ. ಬಂದ್ರು, ಕಾಫಿ ಇಸ್ಕೊಂಡ್ರು, ಹೋದ್ರು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಏನಿಲ್ಲ. ನಾವು ಕೇಳಲೇ ಇಲ್ಲ ಆಗುತ್ತೆ ಅಂದ್ಕೊಡ್ಬಿಟ್ರಿ. ನಾಚ್ಕತ್ರಿ ಕ್ಯಾಮ್ರಾ ನೋಡಿದ್ರೆ. ನಮ್ಮ ಜನಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಾಂಗ್ ಆಗಿದ್ದಾರೆ, ಲೇಟಾಗಿ ಬಂದಿದ್ದೀನಿ ಅಂತ. ಈಗ ಬೈದು ಗಾಡತ್ತಿದ್ದಾರೆ. ಬರದಾ ಊಟ ಆಯ್ತು? ಆಯ್ತು ಸ್ವಾಮಿ. ಓಕೆ. ಒಟ್ಟಲ್ಲಿ ಈಗ ನೀವಿಬ್ರು ಮದುವೆ ಆಗ್ಬೇಕು ನಮ್ಗೆ ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ನಾವು ಸದ್ಯಕ್ಕೆ ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ ಅನ್ನೋ ಥರ ಮತ್ತದೇ ಆಫೀಸು, ಮತ್ತದೇ ಕೆಲಸ, ಮತ್ತದೇ ಕ್ಲೈಂಟ್ಸು, ಈ ಒಂದು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಟಿಫನ್ ಮಾಡಿ ಹೊರಟೆ. ಮನೆಗೆ ಒಂದು ಐಟಮ್ ತರಿಸ್ತಾ ಇದ್ದೀನಿ. ಸೊ ಅದು ಇವತ್ತು ಡೆಲಿವರ್ ಆಗುತ್ತೆ, ಇಲ್ಲ ನಾಳೆ ಡೆಲಿವರ್ ಆಗುತ್ತೆ, ಗೊತ್ತಿಲ್ಲ ಏನು ಅಂತ. ಸೊ ಅದರದ್ದು ಪ್ರೊಸೆಸ್ ಎಲ್ಲಿಗೆ ಬಂತು ಏನು ಅಂತ ತಿಳ್ಕೊಬೇಕು. ಅದು ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ, ಗೊತ್ತಾಗುತ್ತೆ ನಿಮಗೇ. ಸೊ ಅದಕ್ಕೆ ಅದೊಂದೇ ಕೆಲಸ ಇರೋದು ನನಗೆ. ಅದು ಬಿಟ್ಟರೆ ಆಫೀಸ್ ಕೆಲಸ ಸಿಕ್ಕಾಪಟ್ಟೆ ಇದೆ ಗುರು. ಆಫೀಸ್ ಕೆಲಸ ಇದೆ. ಆಫೀಸ್ ಕೆಲಸ ಮುಗಿಸಿ ಸಂಜೆ ಸಿಗ್ತೀನಿ ಅನ್ಸುತ್ತೆ, ಅಷ್ಟು ಕೆಲಸ ಇದೆ ಇವತ್ತು. ಇವನೊಬ್ಬ ಅಲ್ಲೇ ಹಿಂದೆ ಕೂರ್ಸ್ಕೊ ಓಡಾಡ್ಸ್ತಾ ಇದೆಯಲ್ಲ ಅವನ್ ತಾನೇ ಐತೆ ಕಾಸು ಕೇಳ. ಅಲ್ಲ ಬೆಳಗ್ಗೆ ಫೋನ್ ಔಟ್ 1,80,000 ಅಂತ ನಾಚಿಕೆ ಆಗಲ್ಲ ನಿಂಗೆ? ಸೊ ಇದು ಕತೆ. ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗುವ, ಕೆಲಸ ಮಾಡುವ. ನೀವೇನು ಮಾಡ್ಬಿಡಿ, ನಾನು ಮಾಡ್ತೀನಿ, ನೋಡ್ತಾರೆ. ಸೊ ಲೆಟ್ಸ್ ಗೋ. ಆಫೀಸ್ಗೆ ಹೋಗಿ ಕೆಲಸ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಭಾಸ್ಕರ್ ಅವರು ಬಂದಿದ್ದಾರೆ. ಊಟ ಮಾಡಿ ಆಫೀಸಲ್ಲಿ ಇದೆ ಎಷ್ಟೊತ್ತರೆಗೂ. ಈಗ ಊಟ ಮಾಡಿ ಹೋಯ್ತಾ ಇದ್ದೀನಿ. ಕಾರ್ ವಾಶಿ ಕೊಡಬೇಕು. ಕಾರ್ ಹೆಂಗೈತೆ ಅಂದರೆ ಸಡನ್ ಏನಿದು ಮನುಷ್ಯರು ಕಾರ್ ಅಂತಾರ ಇಲ್ಲ. ಸೊ ಹೋಗಿ ಆ ಕಡೆಯಿಂದ ಬೈಕ್ ಎತ್ಕೊಬಂದು ಕಾರು ವಾಶ್ ಕೊಟ್ಟು, ಮನೇಲಿ ಒಂದು ಟಿ ವಿ ಯೂನಿಟ್ ಹತ್ರ ಒಂದು ಇದಿಟ್ಟಿದ್ದೀನಿ, ಆ ಫರ್ನಿಚರ್ ಹೋಲ್ ಮಾಡಬೇಕು. ಈಗ ಹೋಲ್ ಮಾಡೋ ಕಾರ್ಯಕ್ರಮಕ್ಕೆ ನಾನು ಭಾಸ್ಕರ್ ಅವರು ವಾಪಸ್ ಬರ್ತೀವಿ. ಅಡ್ವೆಂಚರ್ ನಿಮ್ಗೆ ತೋರಿಸ್ತೀವಿ, ನೋಡ್ತಾ ಇರಿ. ಭಾಸ್ಕರ್ ಅವರೇ ಮಗ ತೋರಿಸ್ರಿ. 2 ದಿನದಿಂದ ಎಲ್ಲೋಗಿದ್ರಿ? ನಮ್ಮ ಲಾಗಿಗೆ ಬರ್ದೆ ಗೈಸ್. ಈಗ ಹೋಲ್ ಮಾಡೋಕ್ಕೆ ಅದು ಡ್ರಿಲ್ಲಿಂಗ್ ಮಿಷಿನ್ ಇಸ್ಕೊಳಕ್ಕೆ ಬಂದಿದ್ವಿ. ಸೊ ಭಾಸ್ಕರ್ ಅವ್ರ ಭಾವನೆ ಇದ್ದಾರೆ, ಅವರೇ ಮಾಡ್ಕೊಡ್ತಾರಂತೆ. ಭಾಸ್ಕರ್ ಭಾಳ ಹೆಲ್ಪ್ಫುಲ್ ನಮಗೆ. ಏನು ಹೊಸದ ಇದು ಪಾಲಿಶ್ ಮಾಡಿಸೋರು. ಆಮೇಲೆ ಇವರೊಬ್ಬರು ನಮ್ಮ ದೋಸ್ತ್ ಮನೆ ಇದು, ಎಕಡೆ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು ಅದನ್ನ. ಇವರು ಭಾಸ್ಕರ್ ಅವ್ರ ಭಾವ, ಇವರೇ ಮಾಡೋದೆಲ್ಲ ಕೆಲಸ. ಏನು ಕೊಡ್ಸೋಕೆ ನಾನು ಹೇಳಿದ ಇದು ಗ್ರೀನ್ ಹೊಡಿತಾರೆ ಅಂತ. ಗ್ರೀನ್ ಹೊಡಿತಾರೆ ಅಂತ ಹೇಳಿತ್ತಿಲ್ವ ನಾನು ನಿಮಗೆ? ಮತ್ತೆ ಗ್ರೀನ್ ಹೊಡೆಯೋದಲ್ಲಿ ನೋಡಿ ಗೈಸ್, ಎಂತ ಮನೆ ಕಟ್ಸ್ತವ್ರೆ. ನಮ್ಗಂತೂ ಸಾಲಾಗಿಲ್ಲ ಇದ್ರೆ ಕೊಡಿ, ಒಂಚೂರು ಸಾಲ ತೀರ್ಸ್ಕೊತೀವಿ. ದುಡ್ಡಿದ್ರೆ ಹೆಂಗೆ ಕಟ್ತಾರೆ ಮನೇನ. ಸೂಪರ್, ಒಳ್ಳೆ ಪೂರ್ತಿ. ಇದು ಐಟಮ್ ಒಳ್ಳೆ ಐಟಮ್. ಅದರಲ್ಲಿ ಡ್ರಿಲ್ ಮಾಡಬೇಕು. ಈಗ ಹೋಗಿ ಡ್ರಿಲ್ ಮಾಡೋದು ಹೆಂಗೆ ಮಾಡಿದೆ ಅಂತ ತೋರಿಸ್ತೀವಿ. ಇರುತ್ತೆ. ಏನು ಪ್ರಾಣ ತಿಂತೆ ನಮ್ದ? ಏನು ಪ್ರಾಣ ತಿಂತೆ? ಊಟ ಮಾಡಕ್ಕೆ ಬಿಡೋದಲ್ಲ ಕರೆಕ್ಟಾಗಿ. S24 Ultra ಬ್ರೋ. ಈಗ ಹಾಕತ್ಯಾ ಇದು ಆಂಡ್ರಾಯ್ಡ್ iOS ಸ್ಟ್ಯಾಂಡರ್ಡ್ ಅಂತ ಹಾಕತ್ಯಾ ಸ್ಟೇಟಸ್ನ? ಅಲ್ಲ ಇದು ಇವನು ಗೂಗಲಿಂದ ಐಫೋನ್ ತಗೊಂಡಿದ್ದಕ್ಕೆ ಆಂಡ್ರಾಯ್ಡ್ iOS ಅಂತ ಹಾಕೊಂಡಿದ್ದೆ. ಈಗ iOS ಸ್ಟ್ಯಾಂಡರ್ಡ್ ಅಂತ ಹಾಕೋ. ನಂದೆಲ್ಲ ಮಚ್ಚ, ನಮ್ಮ ಇಲ್ಲಿಲ್ವಾ? ಆಯ್ತು ಬಿಡೋ, ತೋರಿಸ್ಕೊಡ. ಏನು ಇದು ನೋಡಿ ಹೆಣ್ಣು ಕೊಡ್ತಾ ನಿಂಗೆ? ಒಡ್ಸತ್ತಿಗೆ ಆಗ್ಬಿಡೋಣ, ವಯಸ್ಸಾಗೈತೆ. ಇಂಜಿನಿಯರ್ ಅಲ್ಲ, ಜೆರಾಕ್ಸ್ ಮಾಡ್ತಾನೆ ನೋಡ್ನಲ್ಲಿ. ಜೆರಾಕ್ಸ್ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಟೆಕ್ಕಿ ಬ್ರೋ, ಜೆರಾಕ್ಸ್ ಇಂಜಿನಿಯರ್. ಬಾಬಾ ಸುಬೇಕ ನಮ್ಮ ಕೆಲಸ ಬೇಕಣ್ಣ. ನಿಮ್ಗೋಸ್ಕರ ಬಂದ ನಾವು ಇಲ್ಲಿ ಸುಮ್ಮನೆ ಪಿಟ್ ಸ್ಟಾಪ್ ಕೊಟ್ಟಿರೋದು. 5 ನಿಮಿಷ ಮತ್ತೆ ಹೊರಡ್ಬೇಕು. ಕೊಡಿ ನೋಡ ಹೆಂಗೈತಿ ತಗೊಳಪ್ಪ, ರಿವ್ಯೂ ಮಾಡ್ಬಿಡು. ಮೊಬೈಲ್ ಅಂಗಡಿ ಸುಮ್ಮನೆ ನಿಂತ್ಕೊಳ್ಳ ಇಲ್ಲಿ. ನಾಚ್ಕತಿಯಲ್ಲ ನಿಂಗೇನು? ಕ್ಯಾಮ್ರಾದಲ್ಲಿ ಬಂದಂಗೆ ಗೊತ್ತಾಯ್ತು ಗುರು. ಗೊತ್ತಿಲ್ವ ದುಡ್ಡನ್ನ? ಸ್ಟಿಲ್ ಐಫೋನ್ ಇಸ್ ಬೆಸ್ಟ್. ಸ್ಟಿಲ್ ಐಫೋನ್ ಇಸ್ ಬೆಸ್ಟ್. ಐಫೋನ್ ಬೆಸ್ಟ್ ಮಚ್ಚ. ಅವನು ಐಫೋನ್ ಯೂಸ್ ಮಾಡ್ತಾನಲ್ಲ ಅದಕ್ಕೆ. ಏ ಇಲ್ಲ, ಇಬ್ರು ಎರಡನ್ನು ವಿಡಿಯೋ ಕ್ವಾಲಿಟಿ ನೋಡೋದು ಯೂಟ್ಯೂಬ್ ಅಲ್ಲಿ. ಆ ಸ್ಕ್ರೀನ್ ರೆಸಲ್ಯೂಷನ್ ಅದ್ರ ಬರೋದೇ ಇಲ್ಲ. ಇಲ್ಲಿಗೆ ಓವರ್ ಮಾಡಿಸ್ಬೇಕು ಇವಾಗ. ಭಾಸ್ಕರ ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ. ನಾನು ನಾವು ಇಬ್ಬರೇ ಬಂದಿದ್ವಿ. ಎಲ್ಲಿಗೆ ಹಾಕ್ಬೇಕು? ಇಲ್ಲಿ
ಎಲ್ಲ ಕೆಳಗಡೆ ಶಿಫ್ಟ್ ಮಾಡ್ಬಿಟ್ರೆ ಗೈಸ್ ಹೋಗಿ ಡ್ರಿಲ್ ಮಾಡಿಸಿದ್ದಾಯಿತು. ಸಂಜೆ ಹೋಗಿ ಅದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡಬೇಕು. ಸೊ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ನಿಮಗೆ ಸಂಜೆ ಸಿಗ್ತೀನಿ. ಸೊ ಗೈಸ್ ಆಫೀಸ್ ಮುಗಿಸಿ ಹೊರಟು ಬಂದೆ. ಭಾಸ್ಕರ ಕಾಯ್ತಾ ಇದ್ದಾನೆ. ಭಾಸ್ಕರ ನಾನು ರೂಮ್ಗೆ ಹೋಗ್ಬೇಕು. ಟೀ ಕುಡ್ಕೊಂಡು ಹೋಗ್ಬೇಕು. ರೂಮ್ಗೆ ಹೋಗಿ ಅದು ಎಲ್ಲ ಮೆಸ್ ಆಗಿಬಿಟ್ಟಿದೆಯಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು. ಅದು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಭಾಸ್ಕರ ಬಂದ ಟೀ ಕುಡಿಯೋಕೆ ಕೊಟ್ಟಿದ್ದೀವಿ. ಟೀ ಕುಡಿತೀವಲ್ಲ ಗೊತ್ತಿಲ್ಲ. ಹಾಲು ತಗೊಂಡವನೆ. ಹಾಲು ತಗೊಂಡವನೆ ಮನೇಲಿ ಕಾಯಿಸ್ಕೋಬೇಕು. ಕಾರ್ನ ಸರ್ವಿಸ್ಗೆ ಬಿಡ್ಬೇಕು. ನನ್ನ ಕಾರ್ ನೋಡೋಕೆ ಆಯ್ತಲ್ಲ. ಬಟ್ ಮಳೆ ಬರೋ ಥರ ಇದೆ. ಸರ್ವಿಸಿಗೆ ಬಿಡ್ತೀನಿ. ಹೆಂಗಿದ್ರು ಸಕ್ಕತ್ ಗಲೀಜಾಗೈತೆ. ತೋರಿಸ್ತೀನಿ. ಫೈನಲಿ ಸರ್ವಿಸ್ ಸೆಂಟರ್ ಎಂಟಾಗಿದ್ದೀವಿ. ಜನರೇಟರ್ ಸೌಂಡೇ ಕೇಳಿಸ್ತೈತೆ. ಇದು ಇನ್ಶೂರೆನ್ಸಿಗೆ ಬಿಟ್ಟಾಗ ಅವರು ರಬ್ಬಿಂಗ್ ಆ್ಯಂಡ್ ಪಾಲಿಶಿಂಗ್ ಮಾಡಿ ಇಷ್ಟು ಬೇವು ಕೂತಿರೋದು. ಫುಲ್ಲು ಧೂಳಾಗ್ಬಿಟ್ಟಿದೆ ಕಾರ್. ಅದಕ್ಕೋಸ್ಕರ ಈಗ ತೊಳೆಯೋಕ್ಕೆ ಬಿಟ್ಟು ನಾನು ಭಾಸ್ಕರ ಬೈಕಲ್ಲಿ ಹೋಗೋ ಅಂತ ಡಿಸೈಡ್ ಮಾಡಿದ್ವಿ. ಕಾರ್ ನಿಲ್ಲಿಸಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಮನೆಗಾ ಚಂದು ಬರಲಿಲ್ವಾ? ಹಾಂ ಮನೆಗೆ ಸೀದಾ ಮನೆ ಅಲ್ಲ ಚಂದು ಚಂದಿಲ್ಲ ಬಟ್ ಮನೆ ತಲುಪಿದ್ವಿ. ಹಾಲು ತೊಗೊಂಡು ಇಲ್ಲೇ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸದ್ಯಕ್ಕೆ ಹಾಲು ಕಾಯಿಸಿ ಕಾಫಿ ಮಾಡಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ಯಾರೋ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ನಾನು ಮಿಕ್ಸ್ ಮಾಡ್ತೀನಿ. ಸೊ ಹಾಲು ರೆಡಿ ಆಗಿದೆ. ಮಿಕ್ಸ್ ಮಾಡಿದರೆ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ರೆಡಿ. ಇವತ್ತು ಮೇಯ್ನ್ ಕೆಲಸ ಇರೋದು ಇದು ಹೋಲ್ ಮಾಡಿಸಿ ಫುಲ್ಲೆಲ್ಲ ಧೂಳಾಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಈ ವೈರ್ಗಳೆಲ್ಲ ಅಲ್ಲಿಂದ ತೊಗೊಂಡು ಇಲ್ಲಿಗೆ ಹಾಕಿ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಟಚ್ ಮಾಡಿಲ್ಲ. ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡೋ ಅಂತ ಸದ್ಯಕ್ಕೆ ಹಾಲು ತಂದಿತ್ತಲ್ಲ ಅಂತ ಕಾಫಿ ಕುಡಿತಾ ಇದ್ವಿ. ಭಾಸ್ಕರ್ ಬಾರೋ 2 ಗ್ಲಾಸ್ ಕಾಫಿ ಮಾಡಬೇಕಾಗಿತ್ತು. ಜಾಸ್ತಿ ಮಾಡ್ಬಿಟ್ಟೆ. ಆಮೇಲಿಂದ ಕೊಟ್ಟು ಏನಂತೀರ ತೊಗೊಳಪ್ಪ. ಬಂದರು ಕಾಫಿ ಇಸ್ಕೊಂಡ್ರು ಹೋದರು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಏನಿಲ್ಲ. ಇಷ್ಟೇ ಜೀವನ. ಇಷ್ಟೇ ಇದು ಕರ್ನಾಟಕ. ಇಷ್ಟೇ. ಒಳ್ಳೆ ಸ್ಟ್ರಾಂಗ್ ಸನ್ರೈಸ್ ಕಾಫಿ ಪುಡಿ ತೆಗೋ. ಒಳ್ಳೆ ಸ್ಟ್ರಾಂಗ್. ಹೆಂಗೈತೆ ಮಗ ನಮ್ಮ ಸಿಂಗಿಂಗ್ ಸ್ಕಿಲ್ಸು? ಚೆನ್ನಾಗಿ ಬಂದಿದೆ. ಹಿಂಗೆ ನಾವು ಹೇಳೋದು ಪೂರ್ತಿ ಮಾಡಿ. ನಮ್ಮ ಸಿಂಗಿಂಗ್ ಸ್ಕಿಲ್ಸ್ ನೋಡಬೇಕು ಅಂದರೆ ದಯಮಾಡಿ ಅಂಜನ್ ಡೈರೀಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಹೋಗಿ ಚೆಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ವೀಡಿಯೋಸು. ಡೈಲಿ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿರಲ್ಲ. ಸಜೆಷನಲ್ಲಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಂಗಿಂಗ್ ವೀಡಿಯೋಸ್ಗೋಸ್ಕರ ಅಂಜನ್ ಡೈರೀಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಏನು ನೀವು ಒಂಚೂರು ಹೇಳ್ರಿ ಜನಗಳಿಗೆ. ಹೌದು, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಈಗ ಕಾಫಿ ಕುಡಿದು ವ್ಲಾಗ್ ನೋಡಿ. ಶ್ರೀಮಾನ್ ಕಾರ್ತಿಕ್ ಡಿ ಅವ್ರು ಫೋನ್ ಮಾಡಿದ್ದಾರೆ. ಕಾರ್ತಿಕ್ ಡಿ ಅವ್ರು ಫೋನ್ ಮಾಡಿದ್ದಾರೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ಭಾಸ್ಕರ್. ಲೆಟ್ಸ್ ಗೋ. ಅವರು ಟೀ ಅಂಗಡಿ ಹತ್ರ ಇದ್ದಾರೆ ಅನಿಸುತ್ತೆ. ಈಗ ಹೋದರೆ ಅಲ್ಲೊಂದು ಟೀ ಕುಡಿಬೇಕು. ಜೀವನ ಪೂರ್ತಿ ಟೀ ಕುಡಿಯೋದೆ ನಮ್ಮ ಕೆಲಸ. ಇಲ್ಲ ಚಳಿ ಆಯ್ತದೆ ಕಣ. ಬೈಕಲ್ಲಿ ಹೋಗೋದ? ಕಾರಲ್ಲಿ ನಂದು. ಕಾರು ವಾಶಿಗೆ ಬಿಟ್ಟಿದ್ದೀನಲ್ವಾ. ಮರುವಿನ ಕಾಯಿಲೆ ಆಗ್ಬಿಟ್ಟಿದೆ ನನಗೆ. ಮಲೇಷ್ಯಾ ಆಗೈತೆ ಮಗ ನನಗೆ. ನಮ್ಮ ಎಲ್ಲ ತೆರೀಲೆ ನಮ್ಮ ಅಡ್ಡ, ನಮ್ಮ ಅಡ್ಡಿ ಅಡ್ಡ ನೋಡ ನೋಡಿ ಎಷ್ಟು ಚೆನ್ನಾಗಿದೆ. ಸುಂದರವಾದ ಒಂದು ನೋಟದ ಜೊತೆಗೆ ಒಂದು ಟೀ ಸವಿಯೋ ಬನ್ನಿ. ಬೇರೆ ಚಡ್ಡಿಯಾಕೆ ಬಂದಿರಲ್ರಲ್ಲ ಯಾಕ್ರಿ? ಹಾಂ ನಿಮ್ಮ ಗೆಳೆಯನ್ ಬೇರೆ ಕೂರಿಸ್ಕೊಂಡಿದ್ದೀರಿ? ಗೆಳೆಯರೇ ಏನ್ರಿ ಗೆಳೆಯ ಸಮಾಚಾರ? ಟೀ ನಾವು ಕೇಳಲೇ ಇಲ್ಲ ಆಗುತ್ತೆ ಅಂದ್ಕೊಡ್ಬಿಟ್ರಿ. ಹಾಂ ನಾಚ್ಕತ್ರಿ ಕ್ಯಾಮ್ರಾ ನೋಡಿದ್ರೆ ನಾಚಿಕೆ ಸ್ವಲ್ಪ ಅವ್ರಿಗೆ. ನೀವು ಕುಡಿದ್ರಾ? ಟೀ ಕುಡಿದು ನನ್ನ ಕಾರ್ಗೊಂದು ಸಂದೇಶಗೊಂದು ನೀರು ಪ್ಯಾಕೆಟ್ ತಗೊಂಡು ಹೊರಟಿದ್ದೀವಿ. ಈಗ ನನ್ನ ಕಾರ್ ಸರ್ವಿಸಿಗೆ ಬಿಟ್ಟಿದ್ದೀನಿ. ಕಾರ್ ಸರ್ವಿಸಲ್ಲಿ ಹೋಗಿಸ್ಕೋಬೇಕು. ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬರೋ ಸಂಡೆ ಜಯಶಂಕರ್ ಕಟಿಂಗ್ ಕೊಟ್ಟಿದ್ದಾರೆ.
ಸ್ಟ್ಯಾಂಡಿಗೆ ಬರ್ತಾನೆ ಒಂದು ಅರ್ಧ ಗಂಟೆ 5 ನಿಮಿಷ ಅಂತ ಹೇಳೋಣ. 5 ನಿಮಿಷ ಅಂದರೆ ಹ್ಞೂ ವಸತಿ ನೀವರೇ ಮಾಡಿದ್ದು. ಶೌರ್ಯ ಗೊತ್ತಿದ್ದಲ್ಲ. ಅಣ್ಣರು ಹೇಳ್ತಾವ್ರೆ. ಹಾಂ ಒಳಿಕೋದೆ. ಎಂಥ ಸೊಗಸು ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಮರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಕ್ಲೋಸ್ ಮಾಡ್ಬಿಟ್ರೆ ಸಾಗಲೇ ನಾವು ಲೇಟ್ ಆಗ್ಬಿಡೈತೆ ಬರೋದು. ಕೀ ತರಕ್ಕೆ ಹೋಗೋರು ಒಳಗಡೆಗೆ ನಾವು ಕಟಿಂಗ್ ಮಾಡಿಸ್ಕೊಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು. ಸೊ ಈಗ ನಾನು ಭಾಸ್ಕರ್ ಇದ್ದೀವಿ. ಆ್ಯಕ್ಚುಲಿ ಇವಾಗ ಏನು ಪ್ಲ್ಯಾನ್ ಚೇಂಜ್ ಏನು ಅಂದರೆ ನಮ್ಮ ಅಂಕಲ್ ಮನೆಗೆ ಊಟಕ್ಕೆ ಹೋಗ್ಬೇಕು ನಮ್ಮೂರಿಗೆ. ಅವತ್ತರ ಮನೇಲಿ ಊಟ ಮಾಡಿದ ಹಂಗೆ ಬಂದುಬಿಟ್ಟಿದೆ. ಸೊ ಇವತ್ತು ಊಟಕ್ಕೆ ಕರೀತಾ ಇದ್ದಾರೆ. ನಾನು ಭಾಸ್ಕರ್ ಅಂದಮೇಲೆ ನಮ್ಮ ಅಪ್ಪ ಜಾಯ್ನ್ ಆಗ್ತಾರೆ. 3 ಜನ ಸೇರಿ ನಮ್ಮ ಅಂಕಲ್ ಮನೆಗೆ ಊಟಕ್ಕೆ ಹೋಗಿ ವಾಪಸ್ ಬರ್ತೀವಿ. ಕೀ ಕೊಡ್ತಾಯಿಲ್ಲ ಅವನು ಬೇಗ. ನಮ್ಮ ಜನಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಾಂಗ್ ಆಗಿದ್ದಾರೆ ಲೇಟಾಗಿ ಬಂದಿದ್ದೀನಿ ಅಂತ. 10 ನಿಮಿಷ ಲೇಟ್ ಆಗ್ಬಿಡ್ತು ಅಂತ ಈಗ ಬೈದು ಗಾಡತ್ತಿರ್ತಾರೆ. ಈಗ ಹೋಯ್ತು. ಏನು ಊರು ತಲುಪಲಿದ್ದೇವೆ. ನಿಮ್ಗೆ ರಜೆ ಅಲ್ವಾ ನಾಳೆ? ₹1000 ಸತ್ತೋದ್ರಲ್ಲ. ನಮಗೆ ರಜೆ ಅಲ್ಲ, ನನ್ನ ಆಫು. ನಾಳೆ ಅಲ್ಲ, ಶುಕ್ರವಾರ ತಾನೇ ಆಫ್ ನಿಮಗೆ? ಅಲ್ಲ, ನಾನು ಗುರುವಾರ ಆಫ್. ಶುಕ್ರವಾರ ಡ್ಯೂಟಿ. ಹಾಂ, ಭಾಸ್ಕರ್ ಅವ್ರು ಏನು ಮಾಡ್ತಿದ್ರು ಹಿಂದೆ? ಮೊಬೈಲ್ ಆಟ. ಫೈನಲಿ ಗೈಸ್ ನಮ್ಮ ಊರು ರೀಚ್ ಆಗಿ ಒಳಗಡೆ ನಮ್ಮ ಅಪ್ಪ ಮತ್ತು ಅವ್ರ ತಮ್ಮ ನಮ್ಮ ಚಿಕ್ಕಪ್ಪ ಮಾತಾಡ್ತಾ ಕೂತಿದ್ದಾರೆ. ನಾನು ಭಾಸ್ಕರ್ ಅವರು ಊಟದ ಕಡೆಗೆ ಸಾಕ್ತಾ ಇದ್ದೇವೆ. ಈಗ ನಮ್ಮ ಅಂಕಲ್ ಮನೆ ಬಂದಂಗೆ ಆಯ್ತದಲ್ಲ. ಇಲ್ಲ, ನೆಟ್ವರ್ಕ್ ಪರಿಚಯ ಇಲ್ಲಿ ಪೂರ್ತಿ. ನೆಟ್ವರ್ಕು ಕೆಲಸ ಬಿಟ್ಟು ನಿಂತು ಹೋಗಿದೆ, ಪೂರ್ತಿ ನಿಂತು ಹೋಗಿದೆ. ಈಗ ಊಟ ಮಾಡೋಕ್ಕೆ ನಮ್ಮ ಅಂಕಲ್ ಮನೆಗೆ ಹೋಗ್ತಾ ಇದ್ದೀವಿ. ಅವತ್ತು ಊಟ ಮಾಡಿರಲಿಲ್ಲ, ಹಬ್ಬದ ದಿನ ಹಂಗೆ ಬಂದುಬಿಟ್ಟಿದೆ. ಸೊ ಈಗ ಕರ್ತಿದ್ದಾರೆ. ಬನ್ನಿ 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 ಬನ್ನಿ. ಇದನ್ನು ಯಾರೂ ಇಲ್ಲ, ಬೇರೆ ಮನೆಗೆ ಬಂದ್ಬಿಟ್ವಾ? ಇಲ್ಲಿದ್ದಾರೆ ಒಳಗಡೆ ಇದ್ದಾರೆ. ಇಲ್ಲಿ ಚೇತನ್. ಓಹೋ ಹೋ ಹೋ ಆ ಥರ. ಕೂತ್ಕೊಳ್ಳಪ್ಪ, ಊಟ ಉಂಡು ಹೊರಡವ. ಸಾಂಬಾರು ಬಿಡಿ ಬೇಡ, ತಿನ್ ಜಾಸ್ತಿ. ಬೇಬೇಕು ತಿನ್ನು ಹೋಗು. ಒಂದು ಪಾರ್ ನೋಡ್ಬಾಸು ತಿಂದೋಗೋ. ಏನು ತಿನ್ನಕ್ಕೂ ಜಾಗ ಇಲ್ಲ. ಎಲೆ ತಿನ್ನಕ್ಕೂ ಜಾಗ ಉಳಿಸಿಲ್ಲ. ಹೊರಡ್ತೀವಿ ನಾವು. ಎಲೆ ಹಾಕಲಕ್ಕೆ ಟೈಮ್ ಇಲ್ಲ. ಟೈಮು 9:00. ಬರದಾ ಊಟ ಆಯ್ತು? ಆಯ್ತು ಸ್ವಾಮಿ. ಓಕೆ, ಊಟ ಆದ್ಮೇಲೆ ಇನ್ನೇನ್ ಕೆಲಸ? ಹೊಂಟಿ ಬರ್ತಾ ಇರೋದು ಬಾಯ್. ಏನು ಒಂದು ಬರಕ್ಕಿಲ್ಲಪ್ಪ ನಮ್ಗೆ. ಏನು ಆಂಟಿ ಕೇಳಿ ಹಾಕೊಡ್ತಾರೆ. ಟವರ್ ಸಿಗಲ್ಲ, ಒಂಚೂರು ಮೇಕ್ ಹೋಗೋಣ ಅಂದ್ರೆ ನಾ ಆಪಾಜಿಗೆ ಬರೋದೇ ಇಲ್ಲ. ಇಲ್ಲಿ ಫೋನೇ ಬರಲ್ಲ. ಫೋನ್ ಬರ್ತಿಲ್ಲ ಅಂತ ಹೋಯ್ತಾರ ನಾವು. ಒಟ್ಟಲ್ಲಿ ಈಗ ನೀವಿಬ್ರು ಮದುವೆ ಹೋಗ್ಬೇಕು ನಮ್ಗೆ ಅಷ್ಟೇ. ನೋಡಿ ಮದುವೆನ ಮಾಡ್ತಾರೆ ಇಲ್ಲಿ ಇದ್ರೆ. ಸರಿ ಸರಿ. ನಮ್ಮ ಅಪ್ಪಾಜಿ ಎಷ್ಟು ವರ್ಷ ಆಗೋದು? ಅಪ್ಪನಾಜು 30, ನಾನು 30. ಮತ್ತೆ ನಾವು ಇಬ್ಬರು 26. ಈಗ 26 ಆಗು. ಅದ ಕಾಲ ಸ್ವಾಮಿ 18ಗೆ 20ಗೆ ಓಡೋತಾರೆ. ಯಾವ್ದೋ ಒಂದ್ ಇರುತ್ತೆ ಅಷ್ಟೇ. 18ಕ್ಕೆ ಓಡೋಗೋದಲ್ಲ ಭಾಸ್ಕರ, ಒಳ್ಳೆ ಸ್ಕೋಪ್ ಇತ್ತು. ಪೂರ್ತಿ ಡಿಸ್ಕ್ರೈಬ್ ಮಾಡ್ತಾವ್ರೆ. ಭಾಸ್ಕರ್, ಈಗ ನಮ್ ಹೆಂಗಸರಿಗೆ 10 ವರ್ಷ, ನಮ್ಗೆ ಡಿಫರೆನ್ಸ್ 10 ವರ್ಷ ಅಂದ್ರೆ ಯಾವ್ದೋ ಒಂದ್ ಗಂಟು ತೋರಿದ್ರು ನಮ್ ತಂಗಿ ಮೋಳಿಗೆ 10 ವರ್ಷ ಡಿಫರೆನ್ಸ್ ಬೇಡ ಅಂತ ಅಂದ್ಲ. ಹಂಗೆ ಹಂಗಾತವೆ. ಸರಿ ನಮ್ಮ ಇಲ್ಲ ನಮ್ಗಿಂತ ಬಿಡಿ, ಅವ್ರನ್ನ ನೋಡಕ್ ಹೇಳತ್ತಿಗೆ ನೋಡಿ ನೋಡಿ ಕಳಿಸ್ತೀನಿ. ಒಂದು ಆಚಾರ ಹುಡುಗಿ ನೋಡಿ ಅತ್ತ. ಇಲ್ಲಿ ವಾಸೂರಲ್ಲಿ ಅವ್ರೆ. ಸರಿ ಸರಿ. ಸೊ ಗೈಸ್ ಫೈನಲಿ ಊಟ ಮಾಡಿ ನಮ್ಮ ಅಂಕಲ್ ಹತ್ರ ಹುಡುಗಿ ನೋಡೋದು ಹೆಂಗೆ ಏನಂತೆಲ್ಲ ಕೇಳ್ಕೊಂಡು ನಾನು ಭಾಸ್ಕರ್ ಇಬ್ರು ಹೋಗ್ತಾ ಇದ್ದೀನಿ ಚನ್ನಬಣ್ಣಕ್ಕೆ ಹೋಗಿ. ನಾನು ಬೆಳಗ್ಗೆ ಹೇಳಿದ್ದೆ ನಿಮಗೆ ಒಂದೇನೋ ಐಟಮ್ ಬರ್ತಿದೆ ಮನೆಗೆ ಅಂತ. ನಾಳೆ ಬರಬೇಕಿತ್ತು, ಇವತ್ತೇ ಬಂದಿದೆ. ಸೊ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನದೇನೋ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಅಲ್ವರೆಗೂ ಬಾಯ್.